ಈಗಾಗಲೇ ವಕ್ಫ್ ಯಾವ ರೀತಿಯಾಗಿ ಒಂದಷ್ಟು ಭೂಮಿಗಳನ್ನು ವಶಕ್ಕೆ ಪಡಿತಾ ಇತ್ತು, ಅದರ ಬೆನ್ನಲ್ಲೇ ಈಗ ಒಂದಷ್ಟು ದೇವಸ್ಥಾನಗಳ ಒತ್ತುವರಿ ಕಾರ್ಯಾಚರಣೆ ಕೂಡ ನಡೆದಿದೆ. ರಾಜ್ಯದಲ್ಲಿ ವಕ್ಫ್ ಆಸ್ತಿ ಒತ್ತುವರಿ ನಡೀತಾ ಇದ್ದಂಥ ಬೆನ್ನಲ್ಲೇ ಮುಜರಾಯಿ ಇಲಾಖೆ ಒತ್ತುವರಿ ಆಗಿದ್ದಂಥ ದೇವಸ್ಥಾನಗಳ ಜಮೀನನ್ನು ಸದ್ದಿಲ್ಲದೆ ತನ್ನ ವಶಕ್ಕೆ ಪಡ್ಕೊಂಡಿದೆ. 1.5 ವರ್ಷದಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಮೊದಲ ಹಂತದಲ್ಲಿ ರಾಜ್ಯದ ಸುಮಾರು 7,000 ರಿಂದ 8,000 ದೇವಸ್ಥಾನಗಳ ಆಸ್ತಿಯ ಸಮೀಕ್ಷೆಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಬಳಿಕ ಒತ್ತುವರಿ ತೆರವುಗೊಳಿಸುವುದಕ್ಕೆ ಕ್ರಮ ಕೈಗೊಳಿಸಲಾಯಿತು. ಪರಿಣಾಮಕಾರಿಯಾಗಿ ಒತ್ತುವರಿಯಾಗಿದ್ದಂತೆ ಸುಮಾರು 11,859 ಎಕರೆ ಭೂಮಿ ಮುಜರಾಯಿ ಇಲಾಖೆಗೆ ದಕ್ಕಿದೆ. ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 1,633.31 ಗುಂಟೆ ಜಮೀನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪ್ರಮುಖ ದೇಗುಲಗಳ ಆಸ್ತಿಯೂ ಕೂಡ ಒತ್ತುವರಿಯಾಗಿದೆ. ಅದನ್ನು ಕೂಡ ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಇರ್ಬೋದು, ಹಾಸನದ ಬೇಲೂರು ಚೆನ್ನಕೇಶವ ದೇವಾಲಯ ಹಾಗೂ ಮೊಸಳೆ ಶ್ರೀರಾಮ ದೇವಾಲಯ ಮತ್ತು ಬಾಗೇಶಪುರದ ಆಂಜನೇಯ ದೇವಾಲಯ ಹಾಗೂ ನರಗರಹಳ್ಳಿಯ ತಿರುಮಲ ದೇವಾಲಯ, ಲಾಳನಕೆರೆ ಆಂಜನೇಯ ದೇವಾಲಯ ಮತ್ತು ಯಾದಗಿರಿ ಜಿಲ್ಲೆಯ ಹೊಯ್ಸಳೇಶ್ವರಿ ದೇವಾಲಯ ಸೇರಿದಂತೆ ಪ್ರಮುಖ ದೇವಾಲಯಗಳ ಆಸ್ತಿಯೂ ಕೂಡ ಒತ್ತುವರಿ ಆಗಿತ್ತು. ಇವೆಲ್ಲವನ್ನು ಕೂಡ ತೆರವುಗೊಳಿಸಲಾಗಿದೆ, ಮತ್ತೆ ತನ್ನ ವಶಕ್ಕೆ ಪಡ್ಕೊಂಡಿದೆ. ಇನ್ನು ಅದೇ ರೀತಿಯಾಗಿ 154 ದಿನ ಗರಿಷ್ಠ ನೀರಿನ ಸಂಗ್ರಹ ಅಂದರೆ ಬೆಂಗಳೂರಿಗೆ ಜಲಕ್ಷಾಮ ಇಲ್ಲ ಅನ್ನುವಂಥ ಮುಂದಿನ ಸುದ್ದಿಯನ್ನು ನೋಡೋದಾದರೆ ವಿಜಯ ಕರ್ನಾಟಕದಲ್ಲೇ ಬಂದಿರುವಂಥ ಸುದ್ದಿ. ಅಂದರೆ ಬೆಂಗಳೂರಿಗೆ ಇರುವಂಥ ಸುದ್ದಿ, ಜಲಕ್ಷಾಮ ಬರುತ್ತೆ ಅಥವಾ ನೀರಿನ ಬಿಲ್ಲನ್ನು ದರವನ್ನು ಹೆಚ್ಚು ಮಾಡಲಾಗುತ್ತೆ, ಈ ಕಾವೇರಿ ನೀರಿನ ದರ ಏರಿಕೆ ಆಗುತ್ತೆ, ಹೀಗೆಲ್ಲ ಒಂದಷ್ಟು ಸುದ್ದಿಗಳಾಗ್ತಾ ಇತ್ತು, ಒಂದಷ್ಟು ಆತಂಕ ಹೆಚ್ಚಾಗಿತ್ತಲ್ಲ. ಬಟ್ ಈಗ ಬೆಂಗಳೂರಿಗೆ ಜಲಕ್ಷಾಮ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಈಗ ಪ್ರಕಟ ಆಗಿದೆ. ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಜೀವನಾಡಿಯಾಗಿರುವಂಥ KRS ಜಲಾಶಯದಲ್ಲಿ ಈಗ ಗರಿಷ್ಠ ಅವಧಿಯವರೆಗೆ ಸಂಪೂರ್ಣ ನೀರು ಸಂಗ್ರಹದ ಮೂಲಕ ಹೊಸ ದಾಖಲೆ ಸೃಷ್ಟಿಯಾಗಿದೆ. ನೋಡಿ, ಕಳೆದ ಬಾರಿ ಯಾವ ರೀತಿಯಾಗಿ ಬರಗಾಲ ಉಂಟಾಗಿತ್ತು, ಯಾವ ರೀತಿಯಾಗಿ ಮಳೆ ಇಲ್ಲದೆ ಎಲ್ಲ ಜಲಾಶಯಗಳು ಕೂಡ ಬಣ ಅಂತ ಇದ್ವು. ಬಟ್ ಈಗ KRS ಜಲಾಶಯದಲ್ಲಿ ಈಗಲೂ ಕೂಡ ನೀರು ಹೆಚ್ಚಾಗಿನೇ ಇದೆ. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಬೆಂಗಳೂರಿಯನ್ಸ್ಗೆ ಅಥವಾ ಸಿಲಿಕಾನ್ ಸಿಟಿ ಮಂದಿಗೆ ಆಗೋದಿಲ್ಲ ಅನ್ನುವಂಥ ಸುದ್ದಿ ಕೂಡ ಇದೆ. ಕಳೆದ 3 ದಶಕಗಳ ಅವಧಿಯಲ್ಲೇ ಇದೇ ಮೊದಲ ಬಾರಿಗೆ ಜನವರಿಯಲ್ಲೂ ಕೂಡ ಗರಿಷ್ಠ 124 ಅಡಿ ನೀರು ಸಂಗ್ರಹಣೆ ಆಗಿದೆ. ಅಂದರೆ ಬೇರೆ ವರ್ಷಗಳೆಲ್ಲ ನೋಡೋದಾದರೆ ಇಷ್ಟೊತ್ತಿಗೆ 90 ಅಡಿ ಅಥವಾ 60 ಅಡಿ ಈ ರೀತಿಯಾಗಿ ಬಹಳ ಕಡಿಮೆ ನೀರು ಇರ್ತಾ ಇತ್ತು. ಬಟ್ ಈಗ ಜನವರಿ ಬಂದರೂ ಕೂಡ 124 ಅಡಿ ನೀರಿದೆ. ಹೀಗಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಬೆಂಗಳೂರಿನ ಜನರಿಗೆ ಆಗಲ್ಲ. ಇನ್ನು 2021ರಲ್ಲಿ ಆಗಸ್ಟ್ 17ನೇ ತಾರೀಕು ಭರ್ತಿಯಾಗಿದ್ದಂಥ ಜಲಾಶಯ ಡಿಸೆಂಬರ್ 21ರವರೆಗೆ ಗರಿಷ್ಠ ಮಟ್ಟವನ್ನು ಕಾಯ್ದುಕೊಂಡಿತ್ತು. ಅಂದರೆ 124 ಅಡಿಗಿಂತ ಹೆಚ್ಚಾಗೇ ಇತ್ತು. 2024ರ ಡಿಸೆಂಬರ್ 26ಕ್ಕೆ ಗರಿಷ್ಠ ಮಟ್ಟ ಅಂತ ಬಂದಾಗ 124.80 ಅಡಿ ಇತ್ತು. ಮತ್ತೆ ಅದಾದ ಬಳಿಕ ನಾಲೆ ಹಾಗೂ ನದಿಗೆ ನೀರು ಬಿಡೋದಕ್ಕೆ ಶುರು ಮಾಡ್ತಾರಲ್ಲ, ಆಗ ಇಳಿಕೆ ಆಗಿತ್ತು. ಈಗ ನೋಡಿದ್ರೆ ಜನವರಿ 5ನೇ ತಾರೀಕಿನಿಂದ ಕೂಡ 124.30 ಅಡಿ ನೀರಿದೆ. ಹೀಗಾಗಿ ಬೆಂಗಳೂರಿನ ಒಂದಿಗೆ ಅಂತ ಬಂದಾಗ ಈ ಕಾವೇರಿ ನೀರನ್ನೇ ಸಪ್ಲೈ ಮಾಡೋದು, ಹಾಗಾಗಿ ಯಾವುದೇ ರೀತಿಯ ಜಲಕ್ಷಾಮ ಉಂಟಾಗೋದಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಆಗೋದಿಲ್ಲ ಅಂತ. ಈ ಹಿಂದೆ ನೋಡಿ ಯಾವ ರೀತಿಯಾಗಿ ನೀರಿನ ಸಮಸ್ಯೆ ಉಂಟಾಗಿತ್ತು ಅಂದರೆ ರೈತರಿಗೆ ನೀರು ಬಿಡೋದಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು. ಜೊತೆಗೆ ಭತ್ತವನ್ನು ಒಮ್ಮೆ ಮಾತ್ರ ಬೆಳೀರಿ, ಅದೇ ರೀತಿಯಾಗಿ ಬೇರೆ ಬೇರೆ ಬೆಳೆಗಳನ್ನು ಯಾವ್ಯಾವ ಬೆಳೆಗಳು ಜಾಸ್ತಿ ನೀರನ್ನು ತೆಗೆದುಕೊಳ್ಳುತ್ತೋ ಅಂಥ ಬೆಳೆಗಳನ್ನು ಬೆಳಿಲೇಬೇಡಿ ಅಂತ ಸರ್ಕಾರವೇ ಸ್ವತಃ ರೈತರಿಗೆ ಹೇಳಿಬಿಟ್ಟಿತ್ತು. ಬಟ್ ಈಗ ಅಂತಹ ಯಾವುದೇ ಪರಿಸ್ಥಿತಿ ಇಲ್ಲ, ಆರಾಮಾಗಿ ನೀರನ್ನು ಬಳಕೆ ಮಾಡ್ಬೋದು. ಬಟ್ ಎಷ್ಟೇ ನೀರಿದ್ರೂ ಕೂಡ ಮಿತವಾಗಿ ನೀರನ್ನು ಬಳಸಬೇಕಾಗತ್ತೆ. ಹೀಗಾಗಿ ಒಂದಷ್ಟು ಜಾಗೃತಿಗಳನ್ನು ಕೂಡ ಮೂಡಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ನೀರನ್ನು ಎಷ್ಟು ಕಡಿಮೆ ಬಳಸ್ತೀರೋ ಅಷ್ಟು ಒಳ್ಳೆಯದು. ಮತ್ತು ಈ ಕಾರುಗಳನ್ನು ತೊಳೆಯೋದಕ್ಕೆ ಅಥವಾ ಮನೆಯಲ್ಲಿ ಇರುವಂಥ ಟೆರೆಸ್ ತೊಳೆಯೋದಕ್ಕೆ ಅಥವಾ ಮನೆ ಮುಂದೆ ಹಾಕೋದಕ್ಕೆ ನೀರನ್ನು ಅನೇಕರು ಬಳಸ್ತಾ ಇರ್ತಾರೆ. ಅಂದರೆ ಮಿತಿಯೇ ಇಲ್ಲ, ಆ ರೀತಿಯಾಗಿ ನೀರನ್ನು ಬಳಕೆ ಮಾಡ್ತಾ ಇರ್ತಾರೆ. ಅದು ಬಳಕೆ ಅನ್ನಿಸ್ಕೊಳ್ಳಲ್ಲ, ನೀರನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ನೀರನ್ನು ಎಷ್ಟು ಮಿತವಾಗಿ ಬಳಸ್ತಿರೋ ಅಷ್ಟು ನಮ್ಮ ಕಾವೇರಿ ಜಲಾಶಯದಲ್ಲಿ ಇರುವಂತಹ ನೀರು ನಿಮ್ಮ ಬಳಕೆಗೆ ಸಿಗುತ್ತೆ. ಕುಡಿಯೋದಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲದೆ ಇರೋ ರೀತಿಯಾಗಿ ಎಲ್ಲ ಜನರಿಗೂ ಕೂಡ ನೀರಿನ ಪೂರೈಕೆ ಆಗುತ್ತೆ. ನೀರು ಹೆಚ್ಚಾಗಿತ್ತು ಅಂದರೆ ನಿಮಗೆ ನೀರಿನ ದರವೂ ಕೂಡ ಹೆಚ್ಚಾಗೋದಿಲ್ಲ. ಹಾಗಾಗಿ ನೀವು KRSನಿಂದ ಬರುವಂಥ ನೀರನ್ನು ಆದಷ್ಟು ಮಿತವಾಗಿ, ಆದಷ್ಟು ಬಹಳ ಅಮೂಲ್ಯಯುತವಾದಂಥ ವಸ್ತು ಅನ್ನುವಂಥ ರೀತಿಯಾಗಿ ಬಳಸ್ಕೊಳ್ಬೇಕಾಗುತ್ತೆ.